ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ನ್ಯೂಸ್ 18ನ ಫೇಸ್ಬುಕ್, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಬೆಳಗಾವಿ ಸುವರ್ಣಸೌಧದಲ್ಲಿ 13ನೇ ಅಧಿವೇಶನಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಇದೇ ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಮಾಡಕ್ಕೆ ಈಗ ಸರ್ಕಾರ ಸಿದ್ಧತೆಯನ್ನು ಮಾಡಿರೋದು. ಜೊತೆಗೆ ಏನು ಅಂತಂದ್ರೆ ಸ್ಪೀಕರ್ ಯುಟಿ ಖಾದರ್ ಹಾಗೇನೆ ಸಭಾಪತಿ ಬಸವರಾಜ ಹೊರಟ್ಟಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಭೇಟಿ ಕೊಟ್ಟು ಅಂತಿಮ ಹಂತದ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಈ ನಡುವೆ ಮತ್ತೊಂದು ಗಂಭೀರ ವಿಷಯ ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡದ್ ಈ ಕುರಿತು ಬೆಳಗಾವಿಯಲ್ಲಿ ಇವತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕುಳಿತುಕೊಳ್ಳುವಂತಹ ಒಂದು ಕುರ್ಚಿಗಾಗಿ 43 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು ಮಾಹಿತಿ ಹಕ್ಕಿನಿಂದ ಬಹಿರಂಗವಾಗಿದೆ. ಇದನ್ನ ಬೀಟೆ ಅಂತಕ್ಕಂತಹ ಒಂದು ಮರದಿಂದ ತಯಾರು ಮಾಡಿರ್ತಕ್ಕಂಥದ್ದು. ಅತ್ಯಂತ ದುಬಾರಿ ವೆಚ್ಚದ ಹಣ ಖರ್ಚಾಗಿದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಿರ್ತಕ್ಕಂಥದ್ದು. ಬೆಳಗಾವಿ ಸುವರ್ಣಸೌಧ ನಿರ್ಮಾಣವಾಗಿ ಸುಮಾರು 10 ರಿಂದ 15 ವರ್ಷ ಆದರೂ ಕೂಡ ಇಲ್ಲಿ ಪೂರ್ಣ ಪ್ರಮಾಣದ ಯಾವುದೇ ಕಚೇರಿಗಳು ಇದುವರೆಗೂ ಸ್ಥಳಾಂತರವಾಗಿಲ್ಲ. ಸುವರ್ಣಸೌಧ ನಿರ್ಮಾಣ ಸಂದರ್ಭದಲ್ಲಿ ಇದು ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ ಆಗಬೇಕು ಅಂತಕ್ಕಂಥ ಕನಸನ್ನ ಈ ಭಾಗದ ಜನ ಕಂಡಿದ್ದು. ಆದರೆ ಅದು ಇದುವರೆಗೂ ಕೂಡ ಕನಸಾಗಿ ಉಳಿದಿದೆ. ಇಲ್ಲಿನ ಕಚೇರಿ ಸ್ಥಳಾಂತರ ಮಾಡಿ ಅಂತೇಳಿ ಜನ ನಿತ್ಯವೂ ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ಇರತಕ್ಕಂಥದ್ದು. ಈ ನಡುವೆ ಡಿಸೆಂಬರ್ 8ರಿಂದ 19ರವರೆಗೆ ಈ ಬಾರಿ ಚಳಿಗಾಲದ ಅಧಿವೇಶನ ಮಾಡಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಸರ್ಕಾರ ಮಾಡಿಕೊಂಡಿದೆ. ಈ ಒಂದು ಸರ್ಕಾರ ಸುವರ್ಣಸೌಧದಲ್ಲಿ ಅಧಿವೇಶನಕ್ಕಾಗಿ ಸುಮಾರು 20 ರಿಂದ 30 ಕೋಟಿ ರೂಪಾಯಿ ಹಣ 10 ದಿನಕ್ಕಾಗಿ ಖರ್ಚು ಮಾಡುತ್ತೆ. ಇದು ಕೂಡ ಸಾಕಷ್ಟು ದುಂದು ವೆಚ್ಚ ಅಂತೇಳಿ ಆರೋಪಗಳಿರ್ತಕ್ಕಂಥದ್ದು. ಆದರೆ ಅನಿವಾರ್ಯವಾಗಿ ಕೆಲ ಖರ್ಚುಗಳನ್ನ ಸರ್ಕಾರ ಮಾಡಲೇಬೇಕಿದೆ. ಯಾಕಂದ್ರೆ ಬರುವಂತಹ ಅಧಿಕಾರಿಗಳು, ಶಾಸಕರು ವಸತಿ ಸೌಲಭ್ಯ ಕಲ್ಪಿಸಬೇಕು ಮತ್ತು ಅವರಿಗೆ ಊಟದ ವ್ಯವಸ್ಥೆ, ವಾಹನದ ವ್ಯವಸ್ಥೆ ಮತ್ತು ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಏನಂತಂದ್ರೆ ಸಾಕಷ್ಟು ಪ್ರತಿಭಟನೆಗಳು ನಡೀತವೆ. ಆ ಪ್ರತಿಭಟನೆಯನ್ನ ಹತ್ತಿಕ್ಕಕ್ಕೆ ಮತ್ತು ಭದ್ರತೆಗಾಗಿ ಸುಮಾರು 5 ರಿಂದ 6 ಸಾವಿರ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಆ ಪೊಲೀಸರಿಗೆ ಬಂದಂತಹ ಪೊಲೀಸರಿಗೆ ಊಟ, ವಸತಿ ಸೌಲಭ್ಯವನ್ನು ಕೂಡ ಕಲ್ಪಿಸಬೇಕು. ಇದಕ್ಕೂ ಕೂಡ ಸಾಕಷ್ಟು ಹಣ ಖರ್ಚಾಗುತ್ತೆ. ಈ ನಡುವೆ ಸಭಾಪತಿ ಯುಟಿ ಖಾದರ್ ಕುಳಿತುಕೊಳ್ಳುವಂತಹ ಒಂದು ಕುರ್ಚಿಗಾಗಿ ಸುಮಾರು 43 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿರ್ತಕ್ಕಂಥದ್ದು ಈಗ ಮಾಹಿತಿ ಹಕ್ಕಿನಿಂದ ಬಹಿರಂಗವಾಗಿರ್ತಕ್ಕಂಥದ್ದು. ಇಷ್ಟೊಂದು ಹಣ ಈ ಒಂದು ಕುರ್ಚಿಗಾಗಿ ಯಾಕೆ ಅಂತಕ್ಕಂಥ ಪ್ರಶ್ನೆಯನ್ನ ಸದ್ಯ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಅಂತಂದ್ರೆ ಬೀಟೆ ಮರದಿಂದ ಈ ಒಂದು ಕಟ್ಟಿಗೆಯನ್ನ ಕುರ್ಚಿಯನ್ನ ತಯಾರು ಮಾಡಲಾಗಿದೆ. ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತ ಯುಟಿ ಖಾದರ್ ಬೆಂಗಳೂರು ಮಾದರಿಯಲ್ಲೇ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಇದನ್ನ ರೆಡಿ ಮಾಡಿರ್ತಕ್ಕಂಥದ್ದು. 10 ದಿನ ಅಧಿವೇಶನಕ್ಕಾಗಿ ಇಷ್ಟೊಂದು ದುಂದು ವೆಚ್ಚದ ಅವಶ್ಯಕತೆ ಇತ್ತ ಅಂತಕ್ಕಂಥ ಪ್ರಶ್ನೆಗಳು ಈಗ ಸದ್ಯ ಮೂಡಿವೆ. ಇನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರಿದಂತೆ ಬಸವೇಶ್ವರರ ಫೋಟೋಗಳು ಹಾಕಲಾಗಿರ್ತಕ್ಕಂಥದ್ದು. ಇದಕ್ಕಾಗಿ ಸುಮಾರು 68 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಹಿಂದೆ 2 ವರ್ಷಗಳ ಹಿಂದೆ 28 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಫೋಟೋಗಳನ್ನು ಹಾಕಲಾಗಿತ್ತು. ಆದರೆ ತೈಲ ವರ್ಣದ ಭಾವಚಿತ್ರಗಳು ಆ ಮಹಾನ್ ಪುರುಷರಿಗೆ ಹೋಲ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನ ಮತ್ತೆ ಈ ಬಾರಿ ಚೇಂಜ್ ಮಾಡಲಾಗಿದೆ. ಇದಕ್ಕಾಗಿ ಸುಮಾರು 2 ಸಂದರ್ಭದಲ್ಲೂ ಕೂಡ 2 ವರ್ಷದಲ್ಲಿ ಸುಮಾರು 68 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿರ್ತಕ್ಕಂಥದ್ದು. ಇಷ್ಟೊಂದು ದುಂದು ವೆಚ್ಚ ಆದ್ರೂ ಕೂಡ ಇದು ಸಾರ್ವಜನಿಕರಿಗೆ ನೋಡಕ್ಕೆ ಸಿಗಲ್ಲ. ಯಾಕಂದ್ರೆ ವಿಧಾನಸಭೆಯ ಒಳಗಡೆ ಇರತಕ್ಕಂತಹ ಭಾವಚಿತ್ರಗಳು ಈ ಒಂದು ಕುರ್ಚಿ ಮತ್ತು ಭಾವಚಿತ್ರವನ್ನ ಸಾರ್ವಜನಿಕರ ನೋಡಕ್ಕೆ ಅವಕಾಶ ಕೊಡಿ ಅಂತಕ್ಕಂಥದ್ದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡದ್ ಬೇಡಿಕೆ ಆಗಿರ್ತಕ್ಕಂಥದ್ದು. ಬೆಳಗಾವಿಯ ಸುವರ್ಣಸೌಧದಲ್ಲಿ 13 ವರ್ಷಗಳಿಂದ ಕೂಡ ಅಧಿವೇಶನಗಳು ನಡೀತಾ ಇದೆ. ಆದರೆ ಈ ಭಾಗದ ಸಮಸ್ಯೆಗಳು ಇದುವರೆಗೂ ಕೂಡ ಇತ್ಯರ್ಥವಾಗಿಲ್ಲ. ಈ ಬಾರಿ ಆದ್ರೂ ಈ ಒಂದು ಉತ್ತರ ಕರ್ನಾಟಕದ ಭಾಗಗಳಿಗೆ ಚರ್ಚೆಗೆ ಸರ್ಕಾರ ಒಂದು ಅವಕಾಶವನ್ನು ಕೊಡಬೇಕು. ಜೊತೆಗೆ ಏನಂದ್ರೆ ಇದು ಕೇವಲ ಚರ್ಚೆಗೆ ಸೀಮಿತವಾಗಿದೆ, ಪರಿಹಾರ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಕೇಳಿ ಬರ್ತಿವೆ. ಡಿಸೆಂಬರ್ 8ರಿಂದ ಅಧಿವೇಶನ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಕ್ಕೆ ಈಗಾಗಲೇ ಹಲವು ಸಂಘಟನೆಗಳು ಬೀದಿಗಿಳಿಯಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಅಂತಕ್ಕಂಥದ್ದು ಈಗ ಪ್ರಶ್ನೆಯಾಗಿದೆ. ಯಾಕಂದ್ರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆದ್ರೆ ಸಾಕಷ್ಟು ಪ್ರತಿಭಟನೆಗಳ ಸುರಿಮಳೆನೇ ಆಗುತ್ತೆ. ಈ ನಡುವೆ ದುಂದು ವೆಚ್ಚ ಮಾಡಿರೋದು ಕೂಡ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು. ಅಲ್ಲಿ ತೈಲವರ್ಣದ ಚಿತ್ರಗಳೇನಿದೆ ಅದು ಮಹಾನ್ ಪುರುಷರ ಚಿತ್ರಗಳು. ಆ ಚಿತ್ರಕ್ಕಾಗಿಯೇ ಇಷ್ಟೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರಿಗೆ ಒಂದು ರೀತಿ ಅವಮಾನ ಮಾಡುವಂತ ರೀತಿಯಲ್ಲಿ ಈಗ ಘಟನೆಗಳು ನಡೆದಿರ್ತಕ್ಕಂಥದ್ದು. ಸರ್ಕಾರ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಬೇಕಿದೆ. ಒಂದು ಕುರ್ಚಿಗಾಗಿ ಸುಮಾರು 43 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಅವರು ಮನೆಯಲ್ಲೂ ಕೂಡ ಇದೇ ರೀತಿಯ ಚೇರ್ಗಳನ್ನ ಬಳಸ್ತಾರ ಅಂತಕ್ಕಂಥ ಪ್ರಶ್ನೆಯನ್ನ ಮಾಹಿತಿ ಹಕ್ಕು ಹೋರಾಟಗಾರರು ಮಾಡಿರ್ತಕ್ಕಂಥದ್ದು. ಸಂಧ್ಯಾ ಸುರಕ್ಷೆ ಆಗಿರ್ಬೋದು, ಅಂಗವಿಕಲರು ಮಾಸಾಸನಗಳು ಪ್ರತಿ ತಿಂಗಳು ಬರ್ತಾ ಇಲ್ಲ, 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಬರ್ತವೆ. ಅದಲ್ಲದೆ ಸರ್ಕಾರಿ ನೌಕರ ಪಗಾರ 2 ತಿಂಗಳಿಗೊಮ್ಮೆ ಆಗಾಗ್ತೈತೆ. ನಮ್ಗೆ ಗೊತ್ತಿದೆ. ಏನಾದ್ರು 1ನೇ ತಾರೀಕು ಪಗಾರ ಆಗೋದಂದ್ರೆ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಸಚಿವರು ಮತ್ತು ಶಾಸಕರದಷ್ಟೇ ಅಲ್ಲಿ ಅಧಿಕಾರಿಗಳು 1ನೇ ತಾರೀಕು ಪಗಾರ ಆಗ್ತಾವು. ಸರ್ಕಾರ ಒಂದು ಕಡೆ ಎಲ್ಲ ದುಂದು ವೆಚ್ಚಕ್ಕೆ ಕಡಿವಾಣ ಆಗ್ತಾನೆ ಅಂತ ಹೇಳ್ತಾ ಇದೆ. ಆದರೆ ಈ ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡಿದೆ. ಏನಪ್ಪಾ ಅಂದ್ರೆ ಅಲ್ಲೇ ಮಾನ್ಯ ಸಭಾಧ್ಯಕ್ಷರು ಕುಳಿತುಕೊಳ್ಳಲಿಕ್ಕೆ ಒಂದು ಪೀಠ, ಆಸನ ತರ ಒಂದು ಕುರ್ಚಿ
ಎಲ್ಲ ತಾವು ನೋಡಿದ್ರಿ, ಮಾಧ್ಯಮ ಸ್ನೇಹಿತರು ಜನರು ಕೂಡ ನೋಡಿದ್ರಿ, ಸಭಾಧ್ಯಕ್ಷರು ಕುಳಿತುಕೊಳ್ಳುವಂಥ ಒಂದು ಪೀಠಕ್ಕೆ ಸುಮಾರು 42,93,940 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದು ಕುರ್ಚಿಯ ಬೆಲೆ ಅಂದರೆ 43 ಲಕ್ಷ ರೂಪಾಯಿ ಒಂದು ಕುರ್ಚಿ. ಇದೇನಾಗಿದೆ ಅಂದರೆ ಇದೊಂದು ದಾಖಲೆ ನಿರ್ಮಾಣ ಮಾಡಿದೆ. ಇತ್ತೀಚೆಗೆ ಈ ಸುವರ್ಣ ವಿಧಾನಸೌಧ ಉದ್ಘಾಟನೆಗೆ ಏನು ಗೌರವಾನ್ವಿತ ರಾಜ್ಯಪಾಲರು ಬಂದಿದ್ದರು, ರಾಷ್ಟ್ರಪತಿಗಳು. ಆ ರಾಷ್ಟ್ರಪತಿಗಳ ಕುರ್ಚಿ ದೇಶಾದ್ಯಂತ ಸುದ್ದಿಯಾಗಿತ್ತು. ಅದು ಕೇವಲ 33 ಲಕ್ಷ ರೂಪಾಯಿ ಕುರ್ಚಿ. ರಾಷ್ಟ್ರಪತಿಗಳಿಗೆ ಅವತ್ತ ಈ ಸುವರ್ಣ ವಿಧಾನಸೌಧ ಕಟ್ಟಡ ಉದ್ಘಾಟನೆಗೆ ಬಂದಾಗ ಅವ್ರು ಕುಳಿತುಕೊಳ್ಳಿಕ್ಕೆ ಒಂದು ಆಸನ ತಯಾರು ಮಾಡಿದ್ರು. ಅದಕ್ಕೆ 33 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಆದರೆ ಇದು ಈಗ ಸಭಾಧ್ಯಕ್ಷರು ಕುಳಿತುಕೊಳ್ಳುವಂಥ ಆಸನ 43 ಲಕ್ಷ ರೂಪಾಯಿ ಇದ್ದಾರೆ. ಅದರ ದಾಖಲೆ ನಿರ್ಮಾಣ ಮಾಡಿದೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದರಂತೆ ಮಾನ್ಯ ಸಭಾಪತಿಗಳ ಪೀಠದ ಹಳೆಯ ಪ್ಲೈವುಡ್ ಅಷ್ಟೇ ಬದಲಾಗ್ತದೆ. ಏನದು ಚೇರ್ ಹೊಸದಲ್ಲ. ಪ್ಲೈವುಡ್ ಮತ್ತು ಫ್ರೇಮ್ ವರ್ಕ್ ಮಾಡಲಿಕ್ಕೆ 1,98,240 ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಲ್ಲದೆ 11 ಗಣ್ಯ ಮಾನ್ಯರ ಮತ್ತು ಸತ್ಪುರುಷರ ಭಾವಚಿತ್ರಗಳಲ್ಲಿ ಹಾಕಿದ್ದಾರೆ. ಈ ಅಸೆಂಬ್ಲಿ ಸಭಾಂಗಣದಲ್ಲಿ 11 ಜನ ಸತ್ಪುರುಷರು ಮತ್ತು ಅಲ್ಲಿ ಭಾವಚಿತ್ರಗಳನ್ನ ತೈಲ ವರ್ಣದ ಚಿತ್ರ ತರೋಕೆ ಹಾಕಿದರು. ಆ 11 ಚಿತ್ರಗಳಿಗೆ ಸರ್ಕಾರ ಎಷ್ಟು ಖರ್ಚು ಮಾಡಿದೆ ಅಂದರೆ ಎಲ್ಲ ಜನ ಬೆಚ್ಚಿ ಬೀಳಬೇಕು. 67,67,694 ರೂಪಾಯಿಯನ್ನು ಖರ್ಚು ಮಾಡಿದೆ. ಇದು ಬಹಳ ಗಂಭೀರ ವಿಷಯ. ಸಾರ್ವಜನಿಕರ ತೆರಿಗೆಯನ್ನು ಯಾವ ರೀತಿ ಖರ್ಚು ಮಾಡ್ತಾರೆ. ಈ ಕುರ್ಚಿಗಳ ಬಗ್ಗೆ, ಇದ್ರ ಬಗ್ಗೆ, ತೈಲ ಚಿತ್ರದ ಬಗ್ಗೆ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ನಾಡಿನ ಹೆಸರಾಂತ ಚಿತ್ರ ಕಲಾವಿದರು ತಯಾರು ಮಾಡಿದ್ವಿ. ಎಲ್ಲ ನಾಡಿನ ಹೆಸರಾಂತ ಚಿತ್ರ ಕಲಾವಿದರು, ಚಿತ್ರಕಲಾ ಪರಿಷತ್ತಿನವರು ಈ ಭಾವಚಿತ್ರಗಳನ್ನ ಸುಭಾಷ್ ಚಂದ್ರ ಬೋಸು, ಡಾಕ್ಟರ್ BR ಅಂಬೇಡ್ಕರ್, ಜಗಜ್ಯೋತಿ ಬಸವಣ್ಣ, ಸ್ವಾಮಿ ವಿವೇಕಾನಂದ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ವೀರ ಸಾವರ್ಕರ್, ಮಹಾತ್ಮ ಗಾಂಧಿ ಇವರ 7 ತೈಲ ವರ್ಣದ ಚಿತ್ರಗಳನ್ನು 2022ರಲ್ಲಿ ನಾಡಿನ ಹೆಸರಾಂತ ಕಲಾವಿದರು ತಯಾರು ಮಾಡ್ತಾರೆ. ಅವಾಗ ಅವ್ರಿಗೆ ಖರ್ಚು, ಅವ್ರು ಬಂದು ಹೂವು ಖರ್ಚು ಎಲ್ಲ ಸೇರ್ಕೊಂಡ 13,34,564 ರೂಪಾಯಿ. 13,34,564 ರೂಪಾಯಿನ 27 ಫೆಬ್ರವರಿ 2023 ಸರ್ಕಾರ ಖರ್ಚಾಗಿ ಕೊಡ್ತೈತಿ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಒಂದು ವರ್ಷದ ನಂತರ ಈ ಫೋಟೋಗಳನ್ನ ಏನು ಹಾಕ್ತಾರ ಸಭಾಂಗಣದಲ್ಲಿ, ಇವನ್ ಹಾಕಿದ ಒಂದು ವರ್ಷದ ನಂತರ ಮತ್ತೆ ಒಂದು ಟೀಮ್ ಬಂದು ಇವನ್ನೆಲ್ಲ ಪರಿಶೀಲನೆ ಮಾಡ್ತದೆ. ಒಂದು ವರ್ಷದ ನಂತರ ಈ ಭಾವಚಿತ್ರಗಳು ಸರಿಯಾದವಲ್ಲ ಅನ್ನೋದು ಪರಿಶೀಲನೆ ಮಾಡಿ ಬೆಂಗಳೂರಿನ ಒಂದು ತಂಡ ಬಂದಿರ್ತೈತಿ. ಅವ್ರೇನು ಹೇಳ್ತಾರಂದ್ರೆ ಈ ಭಾವಚಿತ್ರಗಳು ಚೇಹರೆಗಳನ್ನು ಹೊರದುಲ್ಲತ್ತ. ಒಂದು ವರ್ಷ ಆಗೈತೆ ಹಾಕಿ ಅವಕ್ಕ ರೊಕ್ಕನೂ ಎಲ್ಲ ಕೊಟ್ಟಿದ್ದಾರೆ. 13 ಲಕ್ಷ ರೂಪಾಯಿ, 34,000 ರೂಪಾಯಿ ರೊಕ್ಕನೂ ಕೊಟ್ಟಿದ್ದಾರೆ. ಒಂದು ವರ್ಷದ ನಂತರ ಟೀಮ್ ಹೇಳ್ತತಿ ಚೇಹರೆಗಳನ್ನು ಹೊರದುದು ಅಂದ್ರೆ ಬಸವಣ್ಣಂಗೆ ಕಾಣುವುದಿಲ್ಲ, ಅಂಬೇಡ್ಕರ್ ಅವ್ರಿಗೆ ಕಾಣುವುದಿಲ್ಲ ಅಂತೇಳಿ ಅವ್ರ ಟೀಮ್ ಹೇಳ್ತತ್ತಿದೆ. ಆ ಹೇಳಿದಗಳೇ ಪುನಃ ಮತ್ತೆ ಏನ್ ಮಾಡ್ತಾರಂದ್ರೆ ಇದೇ ಚಿತ್ರಗಳಿಗೆ ಮತ್ತೆ ತಯಾರು ಮಾಡಲಿಕ್ಕೆ ಹೊಸದಾಗಿ ಅವನು ಬದಲಾವಣೆ ಮಾಡಿ ತಯಾರು ಮಾಡಲಿಕ್ಕೆ 28,49,200 ರೂಪಾಯಿಗಳನ್ನು 25ನೇ ಅಕ್ಟೋಬರ್ 2024 ಖರ್ಚಾಕಿದ್ದಾರೆ. 25ನೇ ಅಕ್ಟೋಬರ್ 2024 ಅಂದ್ರೆ ಒಂದು ವರ್ಷ ಬಿಟ್ಟು ಪುನಃ 28,49,200 ರೂಪಾಯಿ ಮಾಧ್ಯಮ ಸ್ನೇಹಿತರಿಗೆ ನಾವು PDF ಅದರಲ್ಲಿ ಬಿಟ್ಟಿದ್ದೀನಿ. ಅದರ ನಂತರ ಪುನಃ ಏನಾಗ್ತದೆ ಅಂದ್ರೆ ಮತ್ತೊಂದು ತಂಡ ಬರ್ತೈತಿ. ಆ ತಂಡ ಬಂದ ಮತ್ತಿದರಲ್ಲಿ ಸ್ವಲ್ಪ ಎಲ್ಲ ಬದಲಾವಣೆಯನ್ನು ಹೇಳ್ತಾರೋ. ಈ ರೀತಿ ಪುನಃ ಅಲ್ಲಿ ಚಿತ್ರ ಸರಿ ಇಲ್ಲ ಅಂತ ಹೇಳಿದರೆ ಟೋಟಲ್ 11 ತೈಲ ವರ್ಣದ ಚಿತ್ರಗಳಿಗೆ 67,67,964 ರೂಪಾಯಿಯನ್ನ ಖರ್ಚು ಹಾಕಿದ್ದಾರೆ. ನಂದೇನಪ್ಪ, ಮಾನ್ಯ ಸಭಾಧ್ಯಕ್ಷರಿಗೆ ನೀವು ಸ್ವಂತ ಹಣವನ್ನು ಹಾಕಿಕೊಂಡ ನಿಮ್ಮ ಕೈಲಿಂದ ರೊಕ್ಕ ಹಾಕ್ತಾರೆ. 43 ಲಕ್ಷ ರೂಪಾಯಿ ಕುರ್ಚಿದಾಗ ಕುಂಡಿರ್ತೀರ ನಿಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ 50 ಲಕ್ಷ ರೂಪಾಯಿ ಕುರ್ಚಿದಾಗ ಕುಂಡಿರ್ತಾರೆ. ಇಲ್ಲಿ ಹಾಕ್ತಾರೆ ನೀವು. ನಿಮ್ಮದ ಸ್ವಂತ ದುಡ್ಡಲ್ಲ, ಯಾರ್ದೋ ತೆರಿಗೆ ದುಡ್ಡ. ಈ ರೀತಿ ದುಂದುವೆಚ್ಚ ಮಾಡಲಿಕ್ಕೆ ಸ್ವಲ್ಪ ಇತಿಮಿತಿ ಇರ್ಬೇಕಂತೇಳಿ ನಾನು ರಾಜ್ಯದ ಜನರ ಪರವಾಗಿ ಕೇಳ್ತಾ ಇದ್ದೀನಿ. ಟೋಟಲ್ ಏನಪ್ಪಾ ಅಂದ್ರೆ ಈ ಆಸನಗಳನ್ನ ತಾವೇನು ಮಾಡಿದ್ರಿ, ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಾನೆ ಸರ್ಕಾರಕ್ಕೆ. 43 ಲಕ್ಷ ರೂಪಾಯಿ ಕುರ್ಚಿಗಳ ಆ ಒಂದು ಕುರ್ಚಿಯನ್ನ ಮತ್ತು ಈ 11 ಭಾವಚಿತ್ರಗಳನ್ನು ದಯವಿಟ್ಟು ಈಗೇನು ಚಳಿಗಾಲ ಅಧಿವೇಶನ ನಡೀತೈತಿ ಇವನ ಸಾರ್ವಜನಿಕರ ವೀಕ್ಷಣೆಗೆ ಒಂದು ಅವಕಾಶ ಕಲ್ಪಿಸಿಕೊಡೋ ಹೊರಗಿಟ್ಟು ಬಹಿರಂಗವಾಗಿ ಎಟ್ಲೀಸ್ಟ್ ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗದಿದ್ರು ಸಹಿತ ಜನ ಇದೇನಪ್ಪ ಅದ್ಭುತ 43 ಲಕ್ಷ ರೂಪಾಯಿ ಕುರ್ಚಿ ನೋಡಿ ಬಂದು ಹೋಗ್ತಾರೆ, ಮಾತಾಡ್ಕೊತ ಹೋಗ್ತೈತಿ ರೂಪಾಯಿಗೆ. ದಯವಿಟ್ಟು ತಾವೆಲ್ಲ ಹಂಗೆ ಮಾಡಬೇಕು. ಮತ್ತು ಇದು ಟೀಮ್ ಭಾಳ ಒಳ್ಳೆಯದೈತಿ. ಹೆಂಗಪ್ಪ ಆಯ್ತಂದ್ರೆ ಇದಕ್ಕೆ ಏನಪ್ಪ ಅನ್ನೋದು ವಿನಂತಿ ಅಂದ್ರೆ ಈ ಗೈಡ್ಸ್ ಇರ್ತಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗೈಡ್ ಇರ್ತಿದಾರು. ಅದಕ್ಕೆ ಸಪರೇಟ್ ಕೌಂಟರ್ ತೆಗಿರ್ತದೆ.
ಅದ್ಭುತ ಕುರ್ಚಿ ಹಾಗೂ ಭಾವಚಿತ್ರಗಳನ್ನ ನೋಡುವ ಒಂದು ಗ್ಯಾಲರಿ ತೆಗೀರಿ, ಅಲ್ಲಿ ಗೈಡ್ಗಳನ್ನ ನೇಮಕ ಮಾಡಬೇಕು. ಅವ್ರೇನಪ್ಪ ಏನು ಹೇಳ್ಬೇಕಂದ್ರೆ ಸುಮಾರು 68 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಬೆಳಗಾವಿ ಸುವರ್ಣ ಸಭಾಂಗಣದಲ್ಲಿ 11 ಜನ ಗಣ್ಯಮಾನ್ಯರ ತೈಲವರ್ಣದ ಭಾವಚಿತ್ರಗಳನ್ನು ಮತ್ತು 43 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಮಾನ್ಯ ಸಭಾಧ್ಯಕ್ಷರ ಪೀಠವನ್ನು ತಯಾರಿಸುವ ವಿಚಾರ ಹೇಗೆ ಬಂತ ಗೈಡ್ ಹೇಳ್ಬೇಕು. ಮಂದಿಗೆ ಇಟ್ಟು ಖರ್ಚು ಮಾಡಿ ಕುರ್ಚಿ ತಯಾರು ಮಾಡೋದ ಫೋಟೋ ಹಾಕೋದು ಹೆಂಗೆ ಬರ್ತದೆ ಜನರಿಗೆ ಹೇಳ್ಬೇಕು. ಅದಲ್ಲದೆ ಇವನ ಯಾರಿಂದ ಮತ್ತು ಯಾವ ರೀತಿಯಾಗಿ ತಯಾರಿಸಲಾಯಿತು, ಇವರನ್ನು ಸಿದ್ಧಪಡಿಸಿದವರಿಗೆ ಯಾವ ರೀತಿಯಾಗಿ ಎಷ್ಟು ಹಣ ಪಾವತಿಸಲಾಗಿದೆ ಎಂಬುದನ್ನು ಈ ಚಳಿಗಾಲದ ಅಧಿವೇಶನಕ್ಕೆ ಜನ ಬರ್ತಾರೋ ಗೈಡ್ಗಳು ತರಬೇತಿ ಕೊಟ್ಟು ಅವ್ರು ಹೇಳುವಂಥ ಕೆಲಸ ಮಾಡಿದರೆ ಈ ಸಭಾಧ್ಯಕ್ಷರಿಗೆ, ನಮ್ಮ ಸಚಿವರಿಗೆ, ಜನಪ್ರತಿನಿಧಿಗಳಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಎಟ್ಲೀಸ್ಟ್ಪ ಈ ಭಾವಚಿತ್ರಗಳಾದ್ರೂ ಜನ ನೋಡಿ ಸಂತೋಷ ಪಡಲಿ ತಿಳ್ಕೇರಿ. ಆದ್ದರಿಂದ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ದುಂದು ವೆಚ್ಚಕ್ಕೆ ಕಡಿವಾಣ ಏನು ಹಾಕ್ತಾನೆ ಅಂತ ಹೇಳ್ತೀರಿ, ದಯವಿಟ್ಟು ಇಂಥ ದುಂದು ವೆಚ್ಚಗಳು ಕಡಿವಾಣ ಹಾಕಬೇಕು. ಮತ್ತು ನಮ್ಮ ರಾಜ್ಯದ ಜನರು ಇಲ್ಲಿ ಅಧಿವೇಶನ ನೋಡಕ್ಕೆ ಬರ್ತಾರೆ. ಅನೇಕ ನೀವು ಚಿತ್ರಗಳನ್ನು ತಯಾರು ಮಾಡುವಂಥ ಕಲಾವಿದರು ಇದ್ರಿ, ಫೋಟೋಗ್ರಾಫರ್ ಇದ್ರಿ. ಒಂದು ಈಟ ಅವನ್ನೆಲ್ಲ ಒಳಗೆ ನೋಡ್ಕೊಂಬ ತಾವು ಕೂಡ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳ್ಬೇಕು. ಮಾಧ್ಯಮ ಸ್ನೇಹಿತರು ಏನು ಮಾಡ್ತಾರಪ್ಪ ಅಂದ್ರೆ ಸರ್ಕಾರನ ಕಣ್ಣು ತೆಗಿಸುವಂಥ ಕೆಲಸ ಮಾಡ್ತಾರೋ, ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡ್ತಾರೋ. ತಾವೇನು ಅಧಿವೇಶನ ನೋಡಕ್ಕೆ ಬರ್ತೀರಿ, ನಾನು ಮೂಡಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೇಣುಕಾ ಸ್ಟುಡಿಯೋ ಮಾಲಕರಿಗೆ ಕೇಳಿನ, ನೀವು ಹೋಗಿದ್ರೆ ನಾನು ಚಿತ್ರ ನೋಡಕ್ಕೆ ಅವ್ರು ಅಂದರು 2 ಲಕ್ಷ ರೂಪಾಯಿ ಅದಕ್ಕಿಂತ ಚಂದ ಮಾಡಿ ಹಾಕ್ತಾರೆ ಅಂದ್ರು. ಒಂದಕ್ಕೆ 2 ಲಕ್ಷ, ಇವ್ರದ್ದು 11 ಲಕ್ಷ, ಎಷ್ಟು ಡಿಫರೆನ್ಸ್ ಐತೆ ನೋಡು ದಯವಿಟ್ಟು. ಆದ್ದರಿಂದ ಈ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕದೇ ಇದ್ದಲ್ಲೇ ನಾವು ಮುಂದೊಂದು ದಿವಸ ಕಾನೂನಾತ್ಮಕ ಹೋರಾಟ ನಮ್ಗೆ ಇದ್ದೇ ಇರ್ತಾವೆ. ಈಗಾಗಲೇ ಊಟ ಕೊಡೋದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಮತ್ತು ಅದೇ ಮುಂದೆ ನಾನು ಅದಕ್ಕೆ ಕಾನೂನಾತ್ಮಕ ಹೋರಾಟ ಮಾಡ್ಕೊಂಡು ಬಯಸ್ತಾ ಇದ್ದೀನಿ. ಹಳಿಪೀಠ ಎಲ್ಲಿಟ್ಟಾರುತ್ತೆ ಅಂತ ಕೇಳಿದ್ರೆ ನಾನು ಹಳಿಪೀಠ ಎಲ್ಲಿಟ್ಟು ಅಂತ ಹೇಳಿದ್ರೆ ಇಲ್ಲೇನು ಮಾಡಿದಾರ ಇದು ಸಭಾಪತಿಗಳ ಹಳಿಪೀಠ ಇದು. ಇದಕ್ಕೆ ಕುಶನ್ ಹಾಕಿದಾರಂತ ಹೇಳಿದವರು. ಹಳಿಪೀಠ ಎಲ್ಲಿತ್ತು ಅಂತ ಹೇಳಿಲ್ಲ. ಒಂದು ಇದು ಇತರ ಮರ ಅಂತ ಹೇಳ್ತಾರೆ. ಇದು ಸಾಗವಾಣಿಗಿಂತ ಅತ್ಯಂತ ತುಟ್ಟಿ ಮರ ಆಗ್ತಿದ. ಇದು ಯಾವಪ್ಪ ಅಂದ್ರೆ ಬೀಟೆ ಮರದಿಂದ ತಯಾರು ಮಾಡಿ ಅಂತ ಹೇಳ್ತಾರೆ. ಸಾಗವಾಣಿಗಿಂತ ಮಚ್ಚಿ ಕಟ್ಟಿಗೆಗಿಂತ ಒಳ್ಳೆಯದತ್ತ. ಬೆಂಗಳೂರಲ್ಲಿ ಈಗಾಗಲೇ ಬೀಟೆ ಮಾದರಿದೇ ಇದೆ. ಆ ಬೀಟೆ ಕಟ್ಟಿಗೆಯಿಂದ ತಯಾರು ಮಾಡುತ್ತ ಹೇಳಿ ಇದನ್ನು ಕರ್ನಾಟಕ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ಇದನ್ನು ತಯಾರು ಮಾಡಿದ್ದಾರೆ. ಈ ಕುರ್ಚಿಯನ್ನು 43 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್. ಇನ್ನಾದರೂ ಸರ್ಕಾರ ಈ ರೀತಿ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿ ಬೆಳಗಾವಿಯಲ್ಲಿ ಏನು ಸುವರ್ಣಸೌಧ ಅದನ್ನ ಸದ್ಬಳಕೆಯನ್ನ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಸಚಿವ ಸಂಪುಟ ನಡೆಸಬೇಕು. ಜೊತೆಗೆ ಏನಂತಂದ್ರೆ ಇಲ್ಲಿ ಕಾರ್ಯದರ್ಶಿ ಮಟ್ಟದ ಕಚೇರಿಯನ್ನ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕಿದೆ. ಇಲ್ಲವಾದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಪ್ರತ್ಯೇಕ ರಾಜ್ಯದ ಕೂಗು ಹೆಚ್ಚಾಗಿರ್ತಕ್ಕಂಥದ್ದು. ಉತ್ತರ ಕರ್ನಾಟಕ ವಿಕಾಸ ವೇದಿಕೆ, ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ ಸಹಿ ಸಂಗ್ರಹ ಆಗಿರ್ತಕ್ಕಂಥದ್ದು. 1 ಕೋಟಿಗೂ ಹೆಚ್ಚು ಜನ ಈಗ ಸಹಿಯನ್ನ ಸಂಗ್ರಹ ಮಾಡಿದ್ದಾರೆ ಮತ್ತು ಶಾಸಕ ರಾಜು ಕಾಗೆ ಸೇರಿದಂತೆ ಹಲವು ಶಾಸಕರು ಇದಕ್ಕೆ ಬೆಂಬಲಿಸಿ ಪತ್ರವನ್ನ ಕೊಡ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಪ್ರತ್ಯೇಕದ ಕೂಗು ಮತ್ತಷ್ಟು ತೀವ್ರಗೊಳ್ಳುವಂತ ಆತಂಕ ಇದೆ. ಇನ್ನಾದರೂ ಸರ್ಕಾರ ಈ ರೀತಿ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ರೀತಿ ಒಂದು ಹೆಜ್ಜೆ ಮುಂದಿಡಬೇಕಿದೆ. ಯಾಕಂದ್ರೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಇದನ್ನ ಬಿಟ್ಟು ಸುವರ್ಣಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿ ಮತ್ತು ಕಾರ್ಯದರ್ಶಿ ಮಟ್ಟದ ಕಚೇರಿಯನ್ನ ಸ್ಥಳಾಂತರ ಮಾಡಿ ಈ ಭಾಗದ ಜನರ ಸಮಸ್ಯೆಯನ್ನ ಕೇಳುವಂತ ಮತ್ತು ಸಮಸ್ಯೆಗೆ ಸ್ಪಂದಿಸುವಂತ ಕೇಂದ್ರ ಸುವರ್ಣಸೌಧ ಆಗ್ಲಿ ಅಂತಕ್ಕಂಥ ಆಗ್ರಹಗಳು ಸದ್ಯ ಕೇಳಿ ಬಂದಿವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.